ಜಿಲ್ಲೆಯ ನಾಲೆಗಳಿಗೆ ಕೆಆರ್ಎಸ್ ಅಣೆಕಟ್ಟಿನಿಂದ ನೀರು ಹರಿಸಬೇಕೆಂದು ಆಗ್ರಹಿಸಿ ನಗರದ ಸರ್ ಎಂವಿ ಪ್ರತಿಮೆ ಎದುರು ಮಂಗಳವಾರದಿಂದ ಬಿಜೆಪಿ ಮುಖಂಡ ಹಾಗೂ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಚಂದಗಾಲು ಶಿವಣ್ಣ ಅವರು ಉಪವಾಸ ಸತ್ಯಾಗ್ರಹ ಆರಂಭಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಜಾನುವಾರುಗಳು ಕುಡಿಯಲು ಜೀವ ಸಂಕುಲದ ಉಳಿವಿಗಾಗಿ ಕೆರೆ ಕಟ್ಟೆಗಳಿಗೆ ಕೆಆರ್ಎಸ್ ಅಣೆಕಟ್ಟಿನಿಂದ ನೀರು ಹರಿಸಬೇಕು. ಜಿಲ್ಲೆಯಲ್ಲಿ ಜಾನುವಾರುಗಳಿಗೆ ಕುಡಿಯಲು ನೀರಿಲ್ಲ, ಸಂಕಷ್ಟದ ಪರಿಸ್ಥಿತಿ ಎದುರಾಗಿದೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ನಮ್ಮ ನೀರು ನಮ್ಮ ಹಕ್ಕು ಎಂದು ಪಾದಯಾತ್ರೆ ಮಾಡಿದರು. ಈಗ ಅಧಿಕಾರದಲ್ಲಿದ್ದುಕೊಂಡು ಮೌನ ವಹಿಸಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮಂಡ್ಯ ಜಿಲ್ಲೆಯಲ್ಲಿ ಕನ್ನಂಬಾಡಿ ಕಟ್ಟೆ ನಿರ್ಮಾಣ ಆದ ನಂತರ 85 ಅಡಿ ಇವತ್ತು ಪ್ರಸ್ತುತದಲ್ಲಿ ನೀರಿದೆ. ನೀರು ನಿಲ್ಲಿಸಿದಾಗ 92 ಅಡಿ ಇತ್ತು ಜನವರಿ ತಿಂಗಳಲ್ಲಿ. ಆ ನೀರನ್ನು ನಮ್ಮ ನಾಲೆಗಳಲ್ಲಿ ಹರಿಸಿದ್ದರೆ ಜಾನುವಾರುಗಳಿಗೆ, ಹೆಣ್ಣು ಮಕ್ಕಳುಗಳು ಬಟ್ಟೆ ಒಗೆಯಲಿಕ್ಕೆ, ಸ್ನಾನಕ್ಕೆ, ಅಂತರ್ಜಲ ವೃದ್ಧಿಸಲಿಕ್ಕೆ ಭಾಳ ಅನುಕೂಲಗಳಾಗ್ತಿತ್ತು. ಅದನ್ನು ತಪ್ಪಿಸೋ ಸನ್ಮಾನ್ಯ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ವಿರೋಧದಲ್ಲಿದ್ದಾಗ ನಮ್ಮ ನೀರು ನಮ್ಮ ಹಕ್ಕು ಅನ್ನುವಂಥ ಹೋರಾಟವನ್ನು ಸ್ಲೋಗಾನ್ ಮುಖೇನ ಮೇಕೆದಾಟಿಂದ ವಿಧಾನಸೌಧದವರೆಗೂ ಕಾಲ್ನಡಿಗೆಯಲ್ಲಿ ಸ್ಲೋಗನ್ ಮಾಡ್ಕೊಂಡು ಹೋಗ್ತಾರೆ. ಇವತ್ತು ಆಡಳಿತಕ್ಕೆ ಬಂದಿದ್ದಾರೆ. ನಮ್ಮ ನೀರು ತಮಿಳುನಾಡು ಹಕ್ಕು ಅನ್ನೋ ರೀತಿಯಲ್ಲಿ ತಮಿಳುನಾಡಿಗರಿಸ್ತಾ ಇದ್ದಾರೆ. ಈ ಕಾಲುವೆಗೆ ನೀರು ಬಿಡ್ತಾ ಇಲ್ಲ. ಈಗ ಸಾಕಷ್ಟು ಅಂತರ್ಜಲಗಳು ಕುಸಿದು ಗ್ರಾಮೀಣ ಭಾಗದಲ್ಲಿ ಕುಡಿಯೋ ನೀರಿಗೂ ಭಾಳ ಸಂಕಷ್ಟಗಳಾಗಿದೆ. ಈಗ ಟಾಸ್ಕ್ ಫೋರ್ಸ್ ಮೀಟಿಂಗಲ್ಲಿ ರೈತನ ಜಮೀನಲ್ಲಿ ಏನಾದರೂ ನೀರು ಒಂದಷ್ಟು ಬರ್ತಾಯಿದ್ರೆ ಆ ನೀರನ್ನು ದಸ್ತಗಿರಿ ಮೇಲೆ ರಾಜ್ಯ ಸರ್ಕಾರ ತಹಸೀಲ್ದಾರ ಪೊಲೀಸರ ಬಿಟ್ಟು ಗ್ರಾಮಗಳಿಗೆ ನೀರು ತಗೊಳ್ತಾ ಇದೆ. ಇವತ್ತೇನಾದರೂ ಅವರಿಗೆ ಸ್ವಲ್ಪ ಆತ್ಮಗೌರವ ಇದ್ದರೆ 85 ಅಡಿ ನೀರಿರೋದ್ರಿಂದ 10 ದಿವಸ ನೀರು ಹರಿಸಿದ್ರೆ ನಮ್ಮ ಕೆರೆಕಟ್ಟೆಗಳು ತುಂಬಿಕೊಳ್ತವೆ. ಕೆರೆಕಟ್ಟೆಗಳು ತುಂಬಿಕೊಂಡ್ರೆ ಅಂತರ್ಜಲ ವೃದ್ಧಿಸ್ತದೆ. ಬೋರ್ವೆಲ್ಗಳೆಲ್ಲ ರೀಚಾರ್ಜ್ ಆಗಿ ಸಾಕಷ್ಟು ಕುಡಿಯೋ ನೀರು ಜನರಿಗೆ ಸಿಗ್ತದೆ. ಇವತ್ತು ಗ್ರಾಮೀಣ ಭಾಗದಲ್ಲಿ ದನಕರುಗಳಿಗೆ ನೀರು ಕೊಡಬೇಕು ಅಂದರೆ ಮನೆಯಲ್ಲಿ ಏನು ಶೇಖರಣೆ ಮಾಡ್ತಾರೆ ಕುಡಿಯೋ ನೀರನ್ನು, ಅದನ್ನು ಬಕೆಟ್ ಮುಖೇನ ಹೊರಗಡೆ ಇಟ್ಟು ಜಾನುವಾರುಗಳಿಗೆ ನೀರು ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನನ್ನ ಬದುಕಿನ ಉದ್ದದಲ್ಲಿ ಸುಮಾರು 40 ವರ್ಷ ನನ್ನ ಜೀವಿತ ಅವಧಿಯಲ್ಲಿ ಇಂಥ ಭೀಕರವಾದ ದಿನಗಳನ್ನ ನಾನು ನೋಡಿಲ್ಲ. ಇಂಥ ದಿನಗಳಲ್ಲಿ ಇದೇ ಜಿಲ್ಲೆಯವರು ಕೃಷಿ ಮಂತ್ರಿ ಇರೋದ್ರಿಂದ, ಕೃಷಿ ಪ್ರಧಾನವಾದ ಜಿಲ್ಲೆ ಮಂಡ್ಯ ಆಗಿರೋದ್ರಿಂದ ದಯಮಾಡಿ ಅವ್ರಿಗೆ ಅರ್ಥ ಆಯ್ತದೆ ಅಂತ ಅಂದ್ಕೊಳ್ತೀನಿ. ಸರ್ಕಾರದ ಗಮನ ತಂದು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ನೀರಾವರಿ ಸಚಿವರ ಗಮನಕ್ಕೆ ತಂದು ನಾಳೆಯಿಂದ ನೀರು ಹರಿಸುವಂಥ ಪ್ರಯತ್ನ ಮಾಡಿದರೆ ಅವರಿಗೆ ಒಂದು ಗೌರವವನ್ನು ಸೂಚಿಸ್ತಾರೆ ಈ ಜಿಲ್ಲೆ ರೈತರು, ನಾಗರಿಕರು. ಇಲ್ಲ ಅಂತ ಹೇಳಿದರೆ ಈ ಚುನಾವಣೆ ಮುಂದಿಟ್ಕೊಂಡು ಏನಾದರೂ ಅವರು ಓಟ್ ಕೇಳಲಿಕ್ಕೆ ಹೋದರೆ ಖಂಡಿತ ಮನೆ ಬಾಗಿಲು ಹಾಕ್ಕೊಂಡು ಅವರ ಊರಿಂದ ಹೊರಗಡ್ತಾರೆ. ಅದಕ್ಕೆ ಆಸ್ಪದ ಮಾಡ್ಕೋಬೇಡಿ. ದಯವಿಟ್ಟು ಜನರ ಉಳಿವಿಗಾಗಿ, ಜೀವ ಸಂಕುಲಗಳ ಉಳಿವಿಗಾಗಿ, ಪ್ರಾಣಿ ಪಕ್ಷಿಗಳ ಉಳಿವಿಗಾಗಿ ತತ್ಕ್ಷಣ ನೀರು ಎತ್ತಬೇಕು. ಅಲ್ಲಿವರೆಗೆ ನನ್ನ ಉಪವಾಸ ಸತ್ಯಾಗ್ರಹ ಮುಂದುವರಿತದೆ. ಅದೆಷ್ಟೇ ದಿನ ಆಗಿದ್ರೂ ನೀರು ಬಿಡಬೇಕು, ಇಲ್ಲಾಂದರೆ ಕಾನೂನು ರೀತಿ ನನ್ನ ಮೇಲೆ ಕ್ರಮ ತಗೋಬೇಕು. ಅಲ್ಲಿವರೆಗೆ ನನ್ನ ಹೋರಾಟ ಮುಂದುವರಿತದೆ.